ಓಕೆ ಗೈಸ್, ನೀವು ನೋಡ್ತಾ ಇದ್ದೀರಾ ಈ ದೇವಸ್ಥಾನನೇ ಇಕ್ಕರೆ ಮಹಾದೇವ್ ಟೆಂಪಲ್. ಸ್ವಾಮಿ ವರ್ಷದ 11 ತಿಂಗಳು ಕೂಡ ಅಮ್ಮನವ್ರ ಜೊತೆ ಈ ದೇವಸ್ಥಾನದ ಒಳಗಡೆನೆ ಇರ್ತಾರೆ. ಈ ಒಂದು ವೈಶಾಖ ಮಾಸ ಅಂದರೆ ನಮಗೆ ಚೈತ್ರ ವೈಶಾಖ 2ನೇ ತಿಂಗಳಲ್ಲಿ ಸ್ವಾಮಿ ಇಲ್ಲಿಂದ ಅಕ್ಕರೆ ಅನ್ನೋ ದೇವಸ್ಥಾನಕ್ಕೆ ಹೋಗ್ತಾರೆ. ಅಕ್ಕರೆ ಅಂತ ದೇವಸ್ಥಾನ ಅಂತಂದರೆ ಅದು ಆ್ಯಕ್ಚುಲಿ ಗರ್ಭಗುಡಿ ಅಥವಾ ಕಾಂಕ್ರೀಟ್ ಆಗಿ ಮಾಡಿರೋ ಅಂಥ ಬಿಲ್ಡಿಂಗ್ ಅಥವಾ ಕಲ್ಲಿಂದ ಮಾಡಿರೋ ಅಂಥ ದೇವಸ್ಥಾನ ಅಲ್ಲ. ಅದು ಪೂರ್ತಿ ಕಂಪ್ಲೀಟ್ಲಿ ಕಾಡು ಮಧ್ಯದಲ್ಲಿ ಆ ಡ್ಯೂರಿಂಗ್ ಟೈಮಲ್ಲಿ ಮಾತ್ರ ಗುಡಿಸ್ಲಿಂದ ಕಟ್ಟಿಸ್ತಾರೆ ಹೊಸ್ದಾಗಿ. ಪ್ರತಿ ವರ್ಷವೂ ಗುಡಿಸ್ಲಲ್ಲಿ ಹೊಸ್ದಾಗಿ ಗುಡಿನ ಮಾಡಿಬಿಟ್ಟು ಸ್ವಾಮಿನ ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಇರಿಸ್ತಾರೆ. ಅದಾದಮೇಲೆ ಅಲ್ಲಿನ ಸೇವೆಗಳನ್ನ ಮಾಡಿಕೊಂಡು ಮತ್ತೆ ಆಮೇಲೆ 1 ತಿಂಗಳಾದಮೇಲೆ ಇಲ್ಲಿಗೆ ಬರ್ತಾರೆ. ಸೊ ಇದು ಇಲ್ಲಿನ ಪದ್ಧತಿ. ಸೊ ದಿಸ್ ಈಸ್ ವಾಟ್ ಹ್ಯಾಪನ್ಸ್. ಸೊ ಸದ್ಯಕ್ಕೆ ನೀವು ಇಲ್ಲಿ ದೇವಸ್ಥಾನ ಈ ಇಕ್ಕರೆಗೆ ದೇವಸ್ಥಾನಕ್ಕೆ ಬಂದರೆ ಇದೇನು ಟೆಂಪಲ್ ಕ್ಲೋಸ್ ಇದೆಯಾ, ಎಲ್ಲಿ ಸ್ವಾಮಿ ಇಲ್ಲ ಅಂತಂದರೆ ಸೊ ಇದೇ ಸ್ಟೋರಿ. ಸೊ ಈ ಗುಡಿ ಬಂದ್ಬಿಟ್ಟು ಕ್ಲೋಸ್ಡ್ ಆಗಿರುತ್ತೆ. ಅಂದರೆ ದೇವಸ್ಥಾನ ಓಪನ್ ಇರುತ್ತೆ, ಬಾಗಿಲೆಲ್ಲ ಓಪನ್, ಒಳಗೆ ಬಂದುಬಿಟ್ಟು ನೀವು ಹೋಗ್ಬಿಟ್ಟು ಕಾಣಿಕೆ ಎಲ್ಲ ಹಾಕ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ಬೋದು. ಬಟ್ ಒಳಗಡೆ ಸ್ವಾಮಿದು ಗರ್ಭಗುಡಿನ ಕ್ಲೋಸ್ ಮಾಡಿರ್ತಾರೆ. ಈಗಷ್ಟೇ ನನಗೆ ಒಂದು ಸ್ವಲ್ಪ ಏನೋ ಸ್ಟೋರೀಸ್ ಎಲ್ಲ ನನ್ನ ಮೈಂಡಿಗೆ ಬರ್ತಾ ಇದೆ. ಸ್ಟೋರಿ ಅಂತಂದರೆ ಏನೋ ಕಟ್ಟಕತೆ ಅಲ್ಲ, ಆ್ಯಕ್ಚುಲ್ ಆಗಿ ನಡೆದಿದ್ದಂಥ ಸತ್ಯವಾದ ಮಾತುಗಳು ಇದು. ಆ್ಯಕ್ಚುಲಿ ಈ ಜಾಗ ಪ್ರಾಮುಖ್ಯತೆ ಏನು ಅಂತ ನಮ್ಮ ಮನೇಲಿ ಭಾಗವತ ಚರಿತೆ ಇದೆ. ಸೊ ಅದರಲ್ಲಿ ನಾನು ಭಾಗವತನ ಡೈಲಿ ಕೇಳ್ತೀನಿ. ಸೊ ಅದರಲ್ಲಿ ಬಂದಂಥ ಒಂದು ಸನ್ನಿವೇಶ ನನಗೆ ನೆನಪಾಯಿತು. ನನಗನ್ನಿಸ್ತು ನನ್ನ ವ್ಯೂವರ್ಸ್ ಕೂಡ ಕೇಳಿಸ್ಕೊಂಡ್ರೆ ಅವ್ರಿಗೂ ಖುಷಿ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಈ ಸ್ಟೋರಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಸ್ಟೋರಿ ಏನಂತಂದರೆ, ಸುಮಾರು 1000 ವರ್ಷಗಳ ಹಿಂದೆ ಒಬ್ಬ ದಕ್ಷ ಪ್ರಜಾಪತಿ ಅನ್ನೋ ಮಹಾರಾಜ ಇರ್ತಾರೆ. ಸೊ ಅವರ ಮಗಳೇ ಬಂದ್ಬಿಟ್ಟು ನಮ್ಮ ದಾಕ್ಷಾಯಣಿ. ಸೊ ಅವರೇ ನಮ್ಮ ಶಿವಪ್ಪನ ಮಡದಿ. ಒಂದ್ಸಲಿ ದಕ್ಷ ಪ್ರಜಾಪತಿ ಮಹಾಯಾಗವನ್ನು ನಡೆಸ್ಬೇಕು ಅಂತ ಒಂದು ತಯಾರಿಲಿರ್ತಾರೆ. ಸೊ ಈ ಕಾರಣಕ್ಕೋಸ್ಕರ ಬೇರೆ ಲೋಕಗಳಿಗೆ, ಬೇರೆ ಯಾವ್ಯಾವ ಲೋಕಗಳಿದೆ ಮತ್ತು ಎಲ್ಲ ದೇವತೆಗಳಿಗೆ ಮತ್ತು ಎಲ್ಲ ದೇವರುಗಳಿಗೆ ಆಹ್ವಾನ ನೀಡಿರ್ತಾರೆ. ಬಟ್ ಆದರೆ ಶಿವಪ್ಪನಿಗೆ ಮಾತ್ರ, ಶಿವನ ಮನೆಗೆ ಮಾತ್ರ ಒಂದು ಆಹ್ವಾನ ಪತ್ರಿಕೆ ಹೋಗಿರಲ್ಲ. ಓಕೆ, ಹೀಗಿರಬೇಕಾದ್ರೆ ಸತೀ ದೇವಿ ಕೇಳ್ತಾರೆ ನಮ್ಮ ಶಿವಪ್ಪನ, ಬನ್ನಿ ನಮ್ಮ ತಂದೆ ಭೂಲೋಕದಲ್ಲಿ ಮಹಾಯಾಗವನ್ನು ಹಮ್ಮಿಸ್ಕೊಳ್ತಾ ಇದ್ದಾರೆ, ಬನ್ನಿ ಹೋಗಿ ನೋಡ್ಕೊಬೋಣ ಅಂತ. ಅವಾಗ ಶಿವಪ್ಪ ಹೇಳ್ತಾರೆ, ನಮಗೆ ಕರೆಯಲ್ಪಡದೇ ಇರೋ ಜಾಗದಲ್ಲಿ ನಾವು ಆ ಥರ ಹೋಗಬಾರ್ದು ಅಂತ ಶಿವಪ್ಪ ನಿಧಾನವಾಗಿ ಸತೀದೇವಿಗೆ ಅರ್ಥ ಮಾಡಿಸ್ತಾರೆ. ಬಟ್ ಎಲ್ಲ ಸರಿ ಇರಲಿ ಬಿಡಿ, ನಮ್ಮ ತಂದೆ ಏನೋ ತುಂಬ ದೊಡ್ಡ ಕೆಲಸ ಮಾಡಬೇಕಾದ್ರೆ ಈ ಥರ ಗಡಿ ಬಿಡೀಲಿ ಮರ್ತೋಗಿರ್ಬೋದು, ಅದಕ್ಕೋಸ್ಕರ ನಮಗೆ ಆಹ್ವಾನ ಪತ್ರಿಕೆ ಬಂದಿಲ್ಲ, ಇಲ್ಲ ಬರಬೇಕಿತ್ತು ಬಟ್ ಏನೋ ರೀಚ್ ಆಗಿಲ್ಲ ನಮಗೆ ಇನ್ವಿಟೇಷನ್ನು ಅಂತ ಹೇಳ್ತಾರೆ. ಆಗ ಶಿವಪ್ಪ ಮತ್ತೆ ಹೇಳ್ತಾರೆ, ಇಲ್ಲ ಅದು ಗಡಿಬಿಡಿಲಿ ಆ ಥರ ಆದಂಥ ಸನ್ನಿವೇಶ ಅಲ್ಲ, ಬೇಕು ಅಂತಾನೆ ನಮಗೆ ಆಹ್ವಾನ ಪತ್ರಿಕೆ ನಮಗೆ ಬರಲಿಲ್ಲ. ಸೊ ಮತ್ತೆ ಶಾಂತಿಯಿಂದನೇ ಸತೀದೇವಿ ಕೇಳ್ತಾರೆ, ಇಲ್ಲ ಹೌದು ನೀವು ಹೇಳಿದ್ದು ನಾನು ಒಪ್ಕೋತೀನಿ, ಬಟ್ ಆದರೆ ಕರೀದೇನೆ 4 ಜಾಗಗಳಿಗೆ ಹೋಗ್ಬೋದು ಅಂತ ದೇವಿ ಶಾಸ್ತ್ರನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ್ದದು 4 ಜಾಗಗಳಂತಂದ್ರೆ, ಮೊದಲನೇದು ತಂದೆ ತಾಯಿ ಮನೆಗೆ. ಸೊ ತಂದೆ ತಾಯಿ ಮನೆಗೆ ಹೋಗ್ಬೇಕಂದ್ರೆ ನಮಗೆ ಇನ್ವಿಟೇಷನ್ ಏನು ಬೇಕಾಗಿಲ್ಲ, ಹಾಗೆ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಗುರುಗಳ ಮನೆಗೆ. ನಾವು ಏನು ನಮ್ಮ ಮನಸ್ಸಲ್ಲಿ ನಾವು ಇವರು ಗುರುಗಳು ಇವರು ಅಂತ ಅನ್ಕೊಂಡಿರ್ತೀವಲ್ಲ, ಅವರ ಮನೆಗೂ ಕೂಡ ನಾವು ಹಾಗೇನೆ ಕರೀದೇನೆ, ಅವ್ರು ಕೇಳ್ದೇನೆ ನಾವು ಅವ್ರ ಮನೆಗೂ ಹೋಗ್ಬೋದು. ಅದಾದ್ಮೇಲೆ ಬಂದ್ಬಿಟ್ಟು ನೆಕ್ಸ್ಟು ನೆಂಟರ ಮನೆಗೆ. ನೆಂಟರ ಬಂಧುಗಳು ಮನೆಗೆ ಆದರೆ ಕಂಡೀಷನ್ಸ್ ಇದೆ. ಬಂಧು ಮನೆಗೆ ಯಾವಾಗ ಬೇಕಂದ್ರೆ ಅವಾಗ ಹೋಗೋದಲ್ಲ. ಅಂದರೆ ಏನಂತಂದರೆ, ನಾವೀಗ ಯಾವುದೋ ಒಂದು ಊರಲ್ಲಿ ಇದ್ದೀವಿ, ಆ ಊರಿಂದ ಅಲ್ಲಿ ಅವ್ರ ಮನೆಗೆ ಹತ್ರ ಇದ್ದೀವಿ ಅಂತ ಅನ್ನೋ ಪಕ್ಷದಲ್ಲಿ ಅಷ್ಟೇ ನಾವು ಆ ಥರ ಬಂಧುಗಳ ಮನೆಗೆ ಹೋಗ್ಬೋದು. ಓಕೆನಾ? ಅದಾದಮೇಲೆ ಬಂದ್ಬಿಟ್ಟು ತವರು ಮನೆಗೆ ಹೋಗ್ಬೇಕು ಅಂದಾಗೂ ಏನು ಇನ್ವಿಟೇಷನ್ ಬೇಕಾಗಿಲ್ಲ. ಸೊ ಹಾಗೆ ಹೋಗ್ಬೋದು. ಸೊ ಇಷ್ಟು ಶಾಸ್ತ್ರಗಳನ್ನು ಸತೀದೇವಿ ಹೇಳ್ದಾದ್ಮೇಲೆ ಶಿವಪ್ಪ ಒಪ್ಕೊಳ್ಳೇಬೇಕಾಗ್ಬಿಡುತ್ತೆ. ಯಾಕಂದರೆ ತವರು ಮನೆಗೆ ಹೋಗೋದ್ರಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ ಅದು ಅವ್ರಿಗಷ್ಟೇ ಅರ್ಥ ಆಗುತ್ತೆ. ಆ್ಯಂಡ್ ಶಿವಪ್ಪ ಆಕೆನ ಅಷ್ಟು ಪ್ರೀತಿ ಮಾಡ್ತಾರೆ, ಅವರ ಆಸೆನ ಹೇಗೆ ನಿರಾಕರಿಸೋಕ್ಕಾಗುತ್ತೆ. ಸೊ ಅದಕ್ಕೆ ಒಪ್ಕೋತಾರೆ, ಆಯಿತು ಹೋಗೋಣ ಅಂತ. ಸೊ ಭೂಲೋಕಕ್ಕೆ ಆ ಯಜ್ಞ ಮಾಡೋ ಕ್ಷೇತ್ರಕ್ಕೆ ಬರ್ತಾರೆ.
ಸೊ ನಾನೀಗ ಕರೆಂಟ್ಲಿ ಕೂತಿರೋದು ಕೂಡ ಆ ಯಜ್ಞ ನಡೆದಂತ ಕ್ಷೇತ್ರದಲ್ಲೇನೆ. ಸೊ ಇದು ನಡೆಯೋದು ಕೊಟ್ಟೆಯೂರ್ ಅನ್ನೋ ಕೇರಳದ ಕಣ್ಣೂರಿನ ಕೊಟ್ಟೆಯೂರ ಕ್ಷೇತ್ರ ಇದು. ಇಲ್ಲಿ ಒಂದು ಮಹಾಯಾಗ ದಕ್ಷ ಪ್ರಜಾಪತಿ ಸಾವಿರಾರು ವರ್ಷಗಳ ಹಿಂದೆ ಯಜ್ಞ ಸ್ಟಾರ್ಟ್ ಮಾಡ್ತಾರೆ. ಸೊ ಯಜ್ಞ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಏನಾಗುತ್ತೆ, ಎಲ್ಲಾ ದೇವಾನುದೇವತೆಗಳು, ಎಲ್ಲಾ ಪೂಜ್ಯರು, ಗಣ್ಯರು, ಋಷಿ ಮುನಿಗಳು, ಋಷಿ ಒಡೆಯರು ಎಲ್ಲರೂ ಬಂದ್ಬಿಟ್ಟು ಯಜ್ಞದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲರೂ ಅವರವರ ಕೆಲಸದಲ್ಲಿ ತಲ್ಲೀನರಾಗಿದ್ದಾರೆ. ಮತ್ತೆ ಬಂದ್ಬಿಟ್ಟು ಶಿವಪ್ಪನು ಬಂದಿದ್ದಾರಂತೆ. ಹೀಗೆ ಎದುರುಗಡೆ ಶಿವಪ್ಪ ಹೀಗೆ ಕುತ್ಕೊಂಡಿರ್ತಾರೆ, ಎದುರುಗಡೆ ಬ್ರಹ್ಮದೇವರು ಕೂತಿರ್ತಾರೆ. ಸೊ ಹೀಗೆ ಅವರು ಕುತ್ಕೊಂಡು ಹೀಗೆ ನೋಡ್ತಾ ಇದ್ದಾಗ ಬ್ರಹ್ಮದೇವರ ಮನಸ್ಸಿನ ಅಂತರಾತ್ಮದಲ್ಲಿ ವಿಷ್ಣು ಇರೋದನ್ನ ಅವರು ಹಿಂಗೆ ಕುತ್ಕೊಂಡಾಗ ಅದು ವಿಷ್ಣುವಿನ ರೂಪ ಅವರಿಗೆ ಕಾಣಿಸುತ್ತೆ ಅವರ ದೃಷ್ಟಿಯಲ್ಲಿ. ಹೀಗೆ ಕಾಣಿಸ್ಕೊಂಡಾಗ ಅವ್ರ ಕ್ಷಣ ಕಾಲಕ್ಕೆ ಅವರು ಮೈ ಮರ್ತ್ಬಿಡ್ತಾರೆ, ಅಂದ್ರೆ ಮೆಡಿಟೇಷನ್ ಕುತ್ಕೋತಾರೆ, ಧ್ಯಾನ ಮಾಡ್ತಾ ಇರ್ತಾರೆ. ಸೊ ಶಿವಪ್ಪ ಈ ತರ ಧ್ಯಾನ ಮಾಡ್ತಾ ಇದ್ದಾಗ ಇದೇ ಕ್ಷಣದಲ್ಲಿ ಏನಾಗುತ್ತೆ, ದಕ್ಷ ಪ್ರಜಾಪತಿ ಬರ್ತಾರೆ. ರಾಜ ಅವಾಗ ಬಂದಾಗ ಎಲ್ಲ ದೇವಾನುದೇವತೆಗಳು ಎದ್ಬಿಟ್ಟು ನಮಸ್ಕರಿಸ್ತಾರೆ ದಕ್ಷ ಪ್ರಜಾಪತಿಗೆ. ಬಟ್ ಆದ್ರೆ ಶಿವಪ್ಪ ಮಾತ್ರ ಹೀಗೆ ಮೈ ಕಳ್ದೋಗಿರ್ತಾರೆ, ಅವರು ಧ್ಯಾನದಲ್ಲಿ ಕಳ್ದೋಗಿರ್ತಾರೆ. ಸೊ ಈಗೇನಾಗುತ್ತೆ, ದಕ್ಷ ಪ್ರಜಾಪತಿಗೆ ತುಂಬಾ ಕೋಪ ಬರುತ್ತೆ. ಎಷ್ಟು ಕೋಪ ಅಂತಂದ್ರೆ ಆ ಯಜ್ಞ ಅರ್ಧದಲ್ಲಿ ಒಂದ್ ಸ್ವಲ್ಪ ಸ್ಟಾಪ್ ಮಾಡಿಸ್ತವೆ. ಏನಕ್ಕೆ ಅಂತಂದ್ರೆ ಅವರ ಗಲಾಟೆ ಏನಂತಂದ್ರೆ, ನಾನು ನಾ ಎಲ್ಲಾ ದೇವತೆಗಳು ನನ್ನನ್ನು ನಮಸ್ಕಾರ ಮಾಡಿದರೆ, ಅಳಿಯನಾದಂತ ನನ್ನ ಶಿವ ಅವನು ಎದ್ದು ನನಗೆ ನಮಸ್ಕಾರ ಮಾಡಲಿಲ್ಲ, ನಾನು ಬಂದರೂ ಕೂಡ ಹಾಗೆ ಕೂತಿದ್ದಾರೆ ಅನ್ನೋ ಕೋಪ ಇರುತ್ತೆ. ಅವಾಗ ಆ ತರ ಗಲಾಟೆ ಆದಾಗ ಸತೀದೇವಿ ಬರ್ತಾರೆ. ತುಂಬಾನೇ ಗಲಾಟೆ ಆಗುತ್ತೆ, ಆಕ್ಚುಲಿ ತುಂಬಾನೇ ದೊಡ್ಡ ಗಲಾಟೆ ಆಗುತ್ತೆ ಅವಾಗ. ಆಮೇಲೆ ಸತೀದೇವಿ ಬಂದ್ಬಿಟ್ಟು ನನ್ನ ಗಂಡನಿಗೆ ಈ ತರ ಅವಮಾನ ಆಗಿದ್ದು ಮತ್ತೆ ಇನ್ನ ಬೇರೆ ಬೇರೆ ತರ ಸನ್ನಿವೇಶಗಳಾಗುತ್ತೆ. ನನಗೊಂದ್ ಸ್ವಲ್ಪ ಅಷ್ಟಾಗಿ ನೆನಪಿಲ್ಲ, ಅದು ಆ ಸ್ಟೋರಿ ಒಂದ್ ಸ್ವಲ್ಪ ಅಷ್ಟು ನೆನಪಾಗ್ತಾ ಇಲ್ಲ. ಸೊ ಅದಾದ್ಮೇಲೆ ಸತೀದೇವಿಗೆ ತುಂಬಾನೇ ಬೇಜಾರಾಗುತ್ತೆ, ಏನಕ್ಕೆ ಬಂದೆ ಅಂತ. ಅದು ಬಂದಿದ್ದಲ್ದೇನೆ ಈ ತರ ಬಂದು ನನ್ನ ಗಂಡನಿಗೆ ಈ ತರ ಅವಮಾನ ಆಗಿದ್ದು ಅವ್ರಿಗೆ ತಡ್ಕೊಳಕ್ಕೆ ಆಗೋದಿಲ್ಲ. ಅದಾದ್ಮೇಲೆ ಹೇಳ್ತಾರೆ ಎಲ್ಲರ ಮುಂದೆ, ನಿನ್ನ ಮಗಳಾಗಿ ಹುಟ್ಟಿದಕ್ಕೆ ನನಗೆ ಇದು ಪಶ್ಚಾತ್ತಾಪ, ನನಗೆ ನೀನ್ ಕೊಟ್ಟಂತ ಈ ದೇಹನೇ ಬೇಡ ಅಂತ ಅಂದ್ಬಿಟ್ಟು ಅಲ್ಲೇನೆ ಆ ಯಜ್ಞ ಕುಂಡದಲ್ಲೇ ಹೋಗಿ ಅವರೇ ಅರ್ಪಣೆ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತವೆ. ಸೊ ದಟ್ ಈಸ್ ದ ಸ್ಯಾಡ್ ಪಾರ್ಟ್. ಸೊ ಅದಾದ್ಮೇಲೆ ಸತೀದೇವಿ ಫುಲ್ಲು ಅಲ್ಲಿ ಬೆಂಕಿಯಲ್ಲಿ ಬೆಂದೋಗ್ತಾ ಇರ್ತಾರೆ. ಫುಲ್ಲು ಬೆಂದೋಗ್ತಾ ಇರ್ತಾರೆ. ಶಿವ ಈ ಕಡೆ ಅದನ್ನ ಅವಾಗ ಗೊತ್ತಾಗಿ ಅವರು ರುದ್ರ ತಾಂಡವ ಆಡ್ತಾರೆ. ಅಷ್ಟು ಕೋಪ, ಅಷ್ಟು ಇದು ದ್ವೇಷ, ಅದು ಅಷ್ಟು ನೋವಲ್ಲಿರ್ತಾರೆ ಸ್ವಾಮಿ, ಅಷ್ಟು ಸಂಕಟ ಅವರಿಗೆ. ಈ ಸನ್ನಿವೇಶಕ್ಕೆ ಕಾರಣ ಅವರ ತಂದೆ ಅಲ್ವಾ, ದಕ್ಷ ಪ್ರಜಾಪತಿ. ಅದಾದ್ಮೇಲೆ ಅವರು ಜಟಾಯು ಅವರ ಜಡೆಯಿಂದ ಒಂದು ಕೂದಲನ್ನ ಕಿತ್ತ ಹಾಕಿ ಅದರಿಂದ ಉದ್ಭವವಾದವರೇ ನಮ್ಮ ವೀರಭದ್ರ ಸ್ವಾಮಿ. ಏನ್ ಮಾಡ್ತಾರೆ, ಅವ್ರ ತಲೆನ ಕತ್ತರಿಸಿ ಆಮೇಲೆ ಅವರಿಗೆ ಕ್ಷಮೆ ಕೊಡ್ತಾರೆ. ಅವರಿಗೆ ತುಂಬಾ ಗರ್ವ ಇರುತ್ತಲ್ಲ, ಅದೊಂದು ಸನ್ನಿವೇಶ ಇದೆ. ಅವ್ರ ತಲೆ ಕಟ್ ಮಾಡಾದ್ಮೇಲೆ ಅವರಿಗೆ ಗರ್ವ ಎಲ್ಲ ಕಮ್ಮಿ ಆಗುತ್ತೆ. ಅದಾದ್ಮೇಲೆ ಎಲ್ಲ ದೇವತೆಗಳು ಅವರಿಗೆ ಸಮಾಧಾನ ಮಾಡಾದ್ಮೇಲೆ ಅವರಿಗೆ ಶಿವಪ್ಪ ಆಲ್ವೇಸ್ ಕರುಣಾಮಯಿ. ಈ ತರ ಒಂದು ಸನ್ನಿವೇಶದಲ್ಲೂ ಸ್ವಾಮಿ ಅವನ್ನ ಕ್ಷಮಿಸಿ, ದಕ್ಷ ಪ್ರಜಾಪತಿನ ಕ್ಷಮಿಸಿ ಜೀವಂತವಾಗಿ ಬಿಡಿಸಿದ್ದಾರೆ. ಸೊ ಅವ್ರನ್ನು ಕ್ಷಮಿಸಿ ಅವ್ರನ್ನ ಮೇಕೆ ತಲೆ ಮಾಡಿಬಿಟ್ಟು ಅವ್ರಿಗೂ ಕ್ಷಮೆ ಮಾಡಿ ಅವ್ರನ್ನ ಉದ್ಧಾರ ಮಾಡಿದ್ದಾರೆ. ಅದಾದ್ಮೇಲೆ ಶಿವ ಸತೀದೇವಿನ ಹೀಗೆ ಎತ್ಕೊಂಡು ಫುಲ್ಲು ರೋದನೆಯಲ್ಲಿರ್ತಾರೆ. ಅಷ್ಟು ಸಂಕಟ, ಅಷ್ಟು ಬೇಜಾರಲ್ಲಿ ಇರ್ತಾರೆ. ಇದನ್ನ ಅದು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು
ಅಷ್ಟು ಕಷ್ಟದಲ್ಲಿರುತ್ತೆ, ಅಷ್ಟು ಸಂಕಟವಾಗಿರುತ್ತೆ. ಅವರು ಇಡೀ ಲೋಕನೇ ಹೋಗಿರೋ ಹಾಗೆ. ಅದಾದ್ಮೇಲೆ ಮತ್ತೆ ವಿಷ್ಣು ಏನ್ ಮಾಡ್ತಾರೆ, ಆಮೇಲೆ ಶಿವನ ರುದ್ರ ಜಾಸ್ತಿ ಆಯ್ತು, ಆಮೇಲೆ ಪ್ರಳಯ ಆಗುತ್ತೆ, ಭೂಮಿನೇ ಇರೋದಿಲ್ಲ, ಭೂಲೋಕ ಇರೋದಿಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅವರು, ನೆಕ್ಸ್ಟ್ ಸುದರ್ಶನ ವಿಷ್ಣು ಅವರು ಬಂದ್ಬಿಟ್ಟು ಸುದರ್ಶನ ಚಕ್ರದಿಂದ ಅಮ್ಮನವರ ಬಾಡಿ ಪಾರ್ಟ್ಸ್ನ ಈ ತರ ಎಲ್ಲಾನು ಕಟ್ ಮಾಡ್ತಾರೆ. ಅಂದ್ರೆ ಎಲ್ಲಾನು ಕಟ್ ಆಗುತ್ತೆ. ಅಂದ್ರೆ ಆ ಒಂದು ಕಟ್ ಆಗಿರೋ ಬಾಡಿ ಪಾರ್ಟ್ಸ್ಗಳು ಒಂದೊಂದು ಕ್ಷೇತ್ರದಲ್ಲಿ ಬೀಳುತ್ತೆ. ಅದೇ ನಮಗೆ ಇವಾಗ ಕಾಣಿಸಲ್ಪಡುವ 108 ಶಕ್ತಿಪೀಠಗಳು. ಸೊ ಇದು ಈ ತರ. ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಶಿವಪ್ಪ ಸಾವಿರಾರು ವರ್ಷಗಳು ತಪಸ್ ಕೂತ್ಕೋತಾರೆ. ಅದಾದ್ಮೇಲೆ ಮತ್ತೆ ಪಾರ್ವತಿ ಜನನ ಆಗುತ್ತೆ, ಮತ್ತೆ ಅವರಿಬ್ಬರ ಮಿಲನ ಆಗುತ್ತೆ. ಸೊ ಅದೆಲ್ಲ ಸ್ಟೋರಿ ನಮ್ಮೆಲ್ಲರಿಗೂ ಗೊತ್ತಿದೆ. ಬಟ್ ನಾನು ಇವಾಗ ಹೇಳಿದ್ದು ಸ್ಟೋರಿ ಬಂದ್ಬಿಟ್ಟು, ಸೊ ಆ ಒಂದು ಕ್ಷೇತ್ರ ಈಗ 108 ಶಕ್ತಿಪೀಠ ಉದ್ಭವ ಆಗೋದಕ್ಕೆ ಕಾರಣ ಆಗಿರೋ ಕ್ಷೇತ್ರನೂ ಇದೇನೆ. ಆಮೇಲೆ ಶಿವಪ್ಪ ಸತೀದೇವಿನ ಅಂದ್ರೆ ದಾಕ್ಷಾಯಣಿ ದೇವಿನ ಕಳ್ಕೊಂಡಿದ್ದಂಥ ಜಾಗನೂ ಇದೇನೆ. ಸೊ ಇಟ್ ಫೀಲ್ಸ್ ರಿಯಲಿ ಡಿವೈನ್. ನನಗೆ ವರ್ಡ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಖುಷಿ ಆಗ್ತಿದೆ. ತುಂಬಾನೇ ಚೆನ್ನಾಗಿರುವಂಥ ದೇವಸ್ಥಾನ, ತುಂಬಾನೇ ಹಿಸ್ಟ್ರಿ ಹೊಂದಿದೆ ಇದು ದೇವಸ್ಥಾನಕ್ಕೆ. ಸೊ ಗೈಸ್, ಎಲ್ಲರೂ ತಪ್ಪದೇನೆ ಬನ್ನಿ. ಯಾಕಂದ್ರೆ ವರ್ಷದಲ್ಲಿ ಒಂದೇ ತಿಂಗಳು, ವೈಶಾಖ ಮಾಸದಲ್ಲಿ ಒಂದೇ ತಿಂಗಳು ಅಷ್ಟೇ ಇದು ಅಲೋ ಇರುತ್ತೆ. ಸೊ ಎಲ್ಲರೂ ಬಂದ್ಬಿಟ್ಟು ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ಸ್ವಾಮಿ ಕೃಪೆಗೆ ಅನುಗ್ರಹವಿದೆ. ಇದು ನಾನು ತಿಳ್ಕೊಂಡಂತ ಸ್ಟೋರಿ. ಇದರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ನಾನು ಇನ್ನೂ ಬೇಕಾದರೆ ರಿಸರ್ಚ್ ಮಾಡಿ ಅದನ್ನು ತಿಳ್ಕೊತೀನಿ. ಆ್ಯಂಡ್ ಮೋರೋವರ್ ನಿಮಗೆ ಯಾರಾದರೂ ಗೊತ್ತಿದ್ದರೆ ಈ ಸ್ಟೋರಿಯಲ್ಲಿ ಏನೋ ತಪ್ಪಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ನಾನು ನನ್ನ ತಿದ್ಕೋತೀನಿ. ಸೊ ಇವಾಗ ಪ್ಲ್ಯಾನ್ ಏನಂತಂದರೆ ಮತ್ತೆ ಒಂದ್ಸಲಿ ಅಕ್ಕರೆ ದೇವಸ್ಥಾನಕ್ಕೆ ಹೋಗ್ತೀನಿ. ಸುಮ್ಮನೆ ಹಾಗೆ ಪ್ರದಕ್ಷಿಣೆ ಮಾಡಿಬಿಟ್ಟು ದೆನ್ ಐ ವಿಲ್ ಗೋ ಬ್ಯಾಕ್. ಸೊ ಗೈಸ್, ನನಗೆ ಇದೇ ಕಾರಣಕ್ಕೋಸ್ಕರ ನನಗೆ ಯಾವಾಗಲೂ ಬೆಳಗ್ಗೆ ಹೊತ್ತು ಬೆಳಗಿನ ಜಾವ ದೇವಸ್ಥಾನದ ದೇವರ ದರ್ಶನ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಕ್ರೌಡೇ ಇರಲ್ಲ, ಪೂರ್ತಿ ದೇವಸ್ಥಾನದಲ್ಲಿ ವೈಬ್ಸೇ ಬೇರೆ ಥರ ಇರುತ್ತೆ. ಐ ಮೀನ್ ಇಟ್ಸ್ ಅ ನ್ಯೂ ವೈಬ್ಸ್, ನ್ಯೂ ಎನರ್ಜಿ. ಇಟ್ ಫೀಲ್ಸ್ ರಿಯಲಿ ಡಿಫ್ರೆಂಟ್. ನೋಡಿ ಗೈಸ್, ಇದು ಲೈವ್ CCTV ನಡೀತಾ ಇರೋದು. ಸೊ 5:30 ಬೆಳಗ್ಗೆ 5:30. ಇವಾಗ ಹೋಗೋಣ ಗೈಸ್. ಎಲ್ಲ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಇನ್ನು ಸನ್ರೈಸ್ ಇನ್ನೇನು ಆಗುತ್ತೆ. ಸೊ ಲೆಟ್ಸ್ ಗೋ ಟೇಕ್ ದರ್ಶನ್. ದೇವಸ್ಥಾನಕ್ಕೆ ಹೋಗೋ ರೂಟು ಒಂದು 3 to 4 ways ಇದೆ. ಸೊ ನೀವೆಲ್ಲಿಂದ ಪಾರ್ಕ್ ಮಾಡಿರ್ತೀರೋ ಅಲ್ಲಿಂದ ಈಸಿ ವೇ ನೋಡ್ಕೊಳ್ಳಿ. ದರ್ಶನಕ್ಕೂ ಕ್ಯೂ ಕೂಡ ಇದ್ದಾವೆ. ಸೊ ದಯವಿಟ್ಟು ಕ್ಯೂ ಅಲ್ಲೇ ಹೋಗ್ಬೇಕು ದರ್ಶನಕ್ಕೆ. ಇಲ್ಲ ಅಂತಂದ್ರೆ ನುಗ್ಗಾಗುತ್ತೆ. ಗಾಯ್ಸ್, ನೆನ್ನೆಗಿಂತ ಇವತ್ತು ಇನ್ನೂ ಜಾಸ್ತಿ ಕ್ಯೂ ಇದೆ. ಸಿಕ್ಕಾಬಟ್ಟೆ ಕ್ಯೂ ಸಿಸ್ಟಮ್, ಬ್ಯಾಚ್ ವೈಸ್ ತರ ಬಿಡೋದು. ಸೊ ನೀವು ನೋಡ್ಕೊಂಡು, ಅದಕ್ಕೆ ಹೇಳಿದ್ದು ವೀಕ್ ಡೇಸ್ ಅಲ್ಲಿ ಬಂದ್ರೆ ಒಳ್ಳೇದು ಅಂತ. ಸೊ ನೋಡಿ, ಸಿಕ್ಕಾಬಟ್ಟೆ ಕ್ಯೂ ಇದೆ, ಜನ ಅಂತೂ ತುಂಬಾ ಬೇಜಾನಿದೆ. ದರ್ಶನ ಆಗೋದೇ ಒಂದು more than 6 hours ಮೇಲೆ ಆಗುತ್ತೆ. ಇಲ್ಲಿ ದೇವಸ್ಥಾನದ ಪ್ರಸಾದ ಸಿಗುತ್ತೆ, ತೀರ್ಥ ಪ್ಲಸ್ ಚಂದನ ಅಂದ್ರೆ ಗಂಧ, ಆಮೇಲೆ ಇನ್ನ ಬೇರೆ ಪ್ರಸಾದ ಕೂಡ ಇಲ್ಲೇ ಸಿಗುತ್ತೆ. ಇಲ್ಲಿ ಟಿಕೆಟ್ ಕೊಡ್ತಾರೆ, ಇಲ್ಲೇ ಇಶ್ಯೂ ಮಾಡ್ತಾರೆ. ಸೊ ಗೈಸ್, ಬೆಳಗಿನ ಜಾವ 6 ಗಂಟೆ. This is the crowd and this is the weather and ಸೊ ಗೈಸ್, ಹಾಗೆ ಶಿವಪ್ಪನ ದರ್ಶನ ಮಾಡ್ಕೊಳ್ಳಿ. ಆ ಜ್ಯೋತಿ ಕಾಣಿಸ್ತು ಅಂದ್ರೆ ಅಷ್ಟೇ ಖುಷಿನೇ.
ಅದೇ ದೊಡ್ಡ ವಿಷಯ. ಸೊ ಇನ್ನೊಂದ್ಸಲಿ ಅಮ್ಮನವ್ರ ದರ್ಶನ. Okay guys, now I'm signing off from Kottayur. ನೆಕ್ಸ್ಟ್ ಹೊರಡ್ತೀನಿ ಇಲ್ಲಿಂದ. ಸೋ ಡಿವೈನ್. ಸೊ ಗೈಸ್, ಸದ್ಯಕ್ಕೆ ನಾನು ಇಲ್ಲಿಂದ ಹೊರಡ್ತೀನಿ. ಹರ ಹರ ಮಹಾದೇವ್. ಇವತ್ತೇ ನಾನು ಬುಜ್ಜಿನ ಇಷ್ಟೊತ್ತವರೆಗೂ ಬಿಟ್ಟಿದ್ದು. ಆಲೆ ಬುಜ್ಜಿಮ್ಮ ಮಲ್ಕೊಂಡಿದ್ದ. ಗುಡ್ ಬಾಯ್, ಗುಡ್ ಬಾಯ್ ಚಿನಿ. ಕಚ್ಚಾಕ್ದ ಅದೆಲ್ಲ ಕೊಟ್ಟಿದ್ದ ಕಚ್ಚಾಕ್ಲಿ ಅಂತ. ನನಗೆ ಬೇಜಾರಾಗುತ್ತಲ್ಲ, ಏನೋ ಮಾಡಲಿ, ಕಸ ಮಾಡೋದು ಪರವಾಗಿಲ್ಲ. ಅಲ್ಲಲ್ಲ ಬುಜ್ಜಿ, I missed you. Yeah, you seems like you don't miss me. Okay, anyway, I came back for you. Okay guys, ಬುಜ್ಜಿನ ವಾಕಿಂಗ್ ಕರ್ಕೊ ಬಂದೆ. ಬುಜ್ಜಿ ಫುಲ್ ಮಣ್ಣು ಮಾಡ್ಕೊಂಡಿದ್ಯಾ ಬುಜ್ಜಿ, ಹೆಂಗೆ ನಿನ್ನ ಸ್ನಾನ ಮಾಡಿಸೋದು? ಈಗ ಆಟ ಆಡಬೇಕಾ? He wants to play in here. ವಾವ್, ಬುಜ್ಜಿ ಬಾ ಸ್ನಾನ ಮಾಡ್ಕೊ ನೀನು. ನೋಡಿ ಹೆಂಗೆ ಗಬ್ಬಾಗಿದೆಯಾ ಬುಜ್ಜಿ, ಎಷ್ಟು ಮಣ್ಣಲ್ಲಿ ಆಟ ಆಡಿದ್ಯಾ. ಓಕೆ, ಇಲ್ಲೇ ನದೀಲಿ ಒಂದು ಸ್ವಲ್ಪ ಹಿಂಗೆ ಸ್ನಾನ ಮಾಡಿಸ್ತೀನಿ ಇವನಿಗೆ. ನಡಿ ಹೋಗೋಣ. ಎಳಿಬೇಡ, ಬಿದ್ದೋಗ್ಬಿಡ್ತೀನಿ ನಾನು. ಇದಾನ ಬುಜ್ಜಿ ಝೂಡಿಯೋ ಚಪ್ಪಲ್ಲು. ಅಯ್ಯೋ, ಅನ್ಕೊಂಡೆ ಗೈಸ್, ಜಸ್ಟ್ ಮಿಸ್, ಬಿದ್ದಿಲ್ಲ ಅಷ್ಟೇ ನಾನು. ಇವನು ಬೇರೆ ಎಳಿತವನು, ಫುಲ್ ಖುಷಿಯಾಗ್ಬಿಟ್ಟು. ಅಯ್ಯೋ, ಬಾ ನೀನು ಸ್ನಾನ ಮಾಡುವ ಬುಜ್ಜಿ, ಕಮ್. ಆಮೇಲೆ ಒದಗಿಸ್ಬೇಕು ನಿನಗೆ ಟವಲಲ್ಲಿ. ಗೈಸ್, ಕಾಡು. ಈ ಕಡೆ ಬಾ. ಅಮ್ಮ, ಬಾ ಬುಜ್ಜಿ, ಬಾ ಇಲ್ಲಿ ಬಾಪ ಕಂದ, ಬಾ 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 ಬಾ. ಇಷ್ಟೇ ಇನ್ನೂ ಜಾಸ್ತಿ ಹೋಗೋಗಿಲ್ಲ. ಆಯಿತು, ಬಾ. ಇದು ಯಾಯ್ ಬಾ ಇಲ್ಲಿ. ಮನೇಲಂತೂ ಸ್ನಾನ ಮಾಡಿಸ್ಕೊಳಲ್ಲ, ಇಲ್ಲೂನಾ? ಹಾಂ, ಇರು ಒಂದು ಸ್ವಲ್ಪ ಉಜ್ಜೋಣ. ಬುಜ್ಜಿ ಬಾ ಇಲ್ಲಿ ಪ್ಲೀಸ್ ಇದು ಹಠ ಮಾಡಬೇಡ. ಓಕೆ, ಗುಡ್ ಬಾಯ್. ಮತ್ತೆ ಕೆಳಗೆ ಕೂತ್ಕೊಂಡ್ರೆ ಒದೆ ಬೀಳುತ್ತೆ ನಿಂಗೆ, ಆಯ್ತಾ? ಓ ಚಿಗ್ಗೋ ಬಾಯ್. ಓಕೆ, ಸಾಕು ನನಗೆ. ಸೊ ಹೋಗೋಣ ವಾಪಸ್. ಇನ್ನೊಂದ್ಸಲಿ ಲೊಕೇಶನ್ ನೋಡ್ಕೊಳ್ಳಿ. ಓಕೆ, ಈಗ ಕಾಲ ಹತ್ರ ಹೋಗ್ಬಿಟ್ಟು ಅವನಿಗೆ ಟವಲಲ್ಲಿ ಒರೆಸಿ ನಾನು ಡ್ರೆಸ್ ಚೇಂಜ್ ಮಾಡಬೇಕು. ಮಳೆಯಲ್ಲಿ ಫುಲ್ಲು ಎಷ್ಟು ಸಲ ನೆಂದಿರೋದು ಮಳೆಯಲ್ಲಿ. ನಾನು ಆನೆ ಇವಾಗ ಬರುತ್ತೆ ಅವಾಗ ಬರುತ್ತೆ ಅಂತ ಕಾಯ್ದು ಸಾಕಾಗಿ ಊಟನೂ ಮಾಡಿರಲಿಲ್ಲ.
ನಂಗೆ ನಿಜ ಹೇಳ್ತೀನಿ, ಬುಜ್ಜಿ ಇಷ್ಟು ಖುಷಿಯಾಗಿರೋದು ನಾನು ನೋಡೇ ಇರಲಿಲ್ಲ ಆಯಿತಾ. ಫುಲ್ ಖುಷಿಯಾಗಿದ್ದಾನೆ ಈಗ ನಾನು ಟ್ರಿಪ್ಪಿಗೆ ಕರ್ಕೊಬಂದಾಗಿಂದನು. ಅಲ್ಟಿಮೇಟ್. ಬಾ ಸಾಕು ಆಟ ಆಡಿದ್ದು. ಯು ಬೀಯಿಂಗ್ ಎ ಗುಡ್ ಬಾಯ್ ಬುಜ್ಜಿ. ಇವತ್ತು ನೀನು ಗುಡ್ ಬಾಯ್ ಆಗಿದೆ. ಬಿಡ್ಸ್ಕೊಂಡು ಹೊಂಟೋದ್ರೆ ಅಷ್ಟೇ ನಾನು. ಇಲ್ಲ ಬಿಡ್ಸ್ಕೊಂಡು ಓಡೋಗೋಕ್ಕೆ ಟ್ರೈ ಮಾಡ್ತವನ. ಕಳ್ಳ ಅವನು ಸರಿ ಇಲ್ಲ. ಓಕೆ, ನಮ್ಮ ಕಾಲ ಹತ್ರ ಹೋಗೋಣ. ಅಲ್ಲಿ ಗೆಟ್ ರೆಡಿ ಆ್ಯಂಡ್ ದೆನ್ ಆಮೇಲೆ ಡಿನ್ನರ್ಗೆ ಈಚೆ ಬರ್ತೇನೆ. ಐ ಕಾಂಟ್ ಕುಕ್. ಈಗ ದೇವಸ್ಥಾನ ಇರೋದು ನದಿಯಿಂದ ಆ ಕಡೆಗೆ. ಸೊ ನಾವೀಗ ಈ ಕಡೆಗೆ ಬಂದಿದ್ದೀವಿ. ಆ್ಯಕ್ಚುಲಿ ಏನು ಪ್ಲ್ಯಾನ್ ಇವತ್ತು ಅಂತಂದರೆ, ತುಂಬ ಲೊಕೇಶನ್ ತುಂಬಾ ಇಷ್ಟ ಆಯಿತು. ಐ ಫೀಲ್ ಲೈಕ್ ಐ ವಾಂಟ್ ಟು ಸ್ಟೇ. ನಾಳೆ ಬೆಳಗ್ಗೆನೂ ಇಲ್ಲೇ ಇರ್ತೀನಿ. ನಾಳೆ ಬೆಳಗ್ಗೆ ಇನ್ನೊಂದ್ಸಲಿ ದೇವ್ರ ದರ್ಶನ ಮಾಡಿಬಿಟ್ಟು ಜೂಟ್ ಮಾಡೋಣ. ತುಂಬಾ ಹೊಟ್ಟೆ ಸಿಕ್ಕಿತ್ತು. ಗೈಸ್, ತುಂಬಾ ಟ್ರಾಫಿಕ್ ಆಗಿದೆ. ದಯವಿಟ್ಟು ಅದಕ್ಕೆ ಹೇಳ್ತಾ ಇದ್ದೀನಿ, ವೀಕೆಂಡ್ಸ್ ಅಂತೂ ಬರೋಕ್ಕೆ ಹೋಗಬೇಡಿ. ಇವತ್ತು ನೋಡಿ, ಇವತ್ತು ಶನಿವಾರ ಬೆಳಗಿನ ಜಾವ. ನಿನ್ನೆ ನೈಟಿಂದನೇ ಸಿಕ್ಕಾಬಟ್ಟೆ ಕ್ರೌಡ್ ಆಗಿಬಿಟ್ಟಿತ್ತು ನನ್ನ ಪಾರ್ಕಿಂಗ್ ಸ್ಪಾಟ್ ಹತ್ರ. ಮಧ್ಯಾಹ್ನ ಅಂತೂ ಯಾರೂ ಇರಲಿಲ್ಲ. ಬಟ್ ಇವಾಗ ಸಿಕ್ಕಾಬಟ್ಟೆ ಕ್ರೌಡ್ ಆಗಿದೆ. ಆಮೇಲೆ ಇವಾಗೂ ನೋಡಿ ಎಷ್ಟು ಜನ ನಿಂತ ಇದ್ದಾರೆ ಹೋಗೋದಕ್ಕೆ. ಇದು ಆ್ಯಕ್ಚುಲಿ ಬ್ಯಾಕ್ ಗೇಟ್. ಇದು ಇಲ್ಲೇ ಇಷ್ಟು ಜನ. ಅದು ಅಲ್ಲದೆ ಮತ್ತು ಇನ್ನೊಂದು ಏನಂತಂದರೆ, ನಾನೀಗ ಹೋಗ್ತಾ ಇರೋದು, ಹೋಗಬೇಕಾದ್ರೆ ನನಗೆ ಇಷ್ಟು ಟ್ರಾಫಿಕ್ ಇದೆ. ಇನ್ನು ಬರೋರ್ಗಂತೂ ಅಲ್ಲೇ ಹಾಲ್ಟ್ ಥರ ಆಗಿಬಿಟ್ಟಿದೆ. ಸೊ ಹುಷಾರಾಗಿ ಬನ್ನಿ. ವೀಕೆಂಡ್ಸ್ ಬರೋಕ್ಕೆ ಹೋಗ್ಬೇಡಿ ಹೇಳ್ತಾ ಇದ್ದೀನಿ. ಕಷ್ಟ ಆದರೂ ಪರವಾಗಿಲ್ಲ, ಆಫೀಸ್ಗೆ ಒಂದು 2 ದಿನ ಸಿಕ್ ಲೀವ್ ಹಾಕ್ಬಿಟ್ಟೆ ಬನ್ನಿ. ಬಟ್ ವೀಕೆಂಡ್ಸ್ ಮಾತ್ರ ಬರೋಕ್ಕೆ ಹೋಗ್ಬೇಡಿ.